ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನಮಸ್ಕಾರ. ನಿನ್ನೆ ರಾತ್ರಿಯಿಂದ ಮೊನ್ನೆ ಬೆಳಿಗ್ಗೆಯಿಂದ ನೀವೆಲ್ಲರೂ ಕೂಡ ಇಲ್ಲೇ ಇದ್ದೀರಾ. ನನಗೆ ಎಷ್ಟು ಒಳಗಡೆ ನಮಗೆ ಎಷ್ಟು ಕ್ವೆಶ್ಚನ್ ಆಯಿತು ಅಷ್ಟೇ ನೀವು ಇಲ್ಲಿ ಶ್ರಮ ಪಟ್ಟಿದ್ದೀರಾ. ನೀವೆಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಮೊದಲನೇದಾಗಿ ಈ ನಿನ್ನೆ ಬಂದಿರುವಂಥ ರೇಡು ನನ್ನ ಮೇಲೆ ನನ್ನ ತಮ್ಮನ ಮೇಲೆ ಬಂದಿದೆ. ಅವರು ನೋಟಿಸ್ ತಂದಿರೋದು ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಹಾಗೂ ಒಮರ್ ಹ್ಯಾರಿಸ್ ನಲ್ಪಾಡ್. ಇದಕ್ಕೂ ಎನ್ ಎ ಹ್ಯಾರಿಸ್ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಮೊದಲನೇದಾಗಿ ನಾವು ಅವ್ರ ಮಕ್ಕಳು ಅವ್ರ ಮನೇಲಿ ಇದ್ದೀವಿ ಅನ್ನೋ ಕಾರಣಕ್ಕೆ ಈ ಮನೆಗೆ ಬಂದಿದ್ದಾರೆ ಹೊರತು ಈ ಕೇಸ್ಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2021ರಲ್ಲಿ ಇಡಿಯಲ್ಲಿ ಒಂದು ECNR FIR ಹೆಂಗಿದೆ ಅದೇ ಥರ ಇಡಿಯಲ್ಲಿ ECR ಅಂತ ಏನೋ ಒಂದು ಬರುತ್ತೆ. 2021ರಲ್ಲಿ ECIR 2021ರಲ್ಲಿ ಫೈಲ್ ಆಗಿದೆ. 2026ರಲ್ಲಿ ಸರ್ಚ್ ಮಾಡಕ್ಕೆ ಬರ್ತಾರೆ. ಎಷ್ಟು 5 ವರ್ಷ ಬಿಟ್ಟು ಸರ್ಚ್ ಮಾಡಕ್ಕೆ 6 ವರ್ಷ ಬಿಟ್ಟು ಸರ್ಚ್ ಮಾಡಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ, ಯಾರಾದರೂ ಕ್ರೈಮ್ ಮಾಡಿದ್ರೆ 6 ವರ್ಷ ಕಾಯ್ತಾರ ಪ್ರೂಫನ್ನು ಇಟ್ಕೊಂಡು ಮನೇಲಿ ಸರ್ಚ್ ಮಾಡೋಕ್ಕೆ. 6 ವರ್ಷ ಆದಮೇಲೆ ಬಂದಿದ್ದಾರೆ. ನಾನು ಈ ಸಮಯ ಸಂದರ್ಭವನ್ನು ಕ್ವೆಶ್ಚನ್ ಮಾಡ್ತೀನಿ. ಏನು ನನ್ನ ಶಾಸ್ತ್ರಿ ಇಡೀ ರೇಡ್ ಇರೋದು ನನ್ನ ಮೇಲೋ ಇಲ್ಲ ನನ್ನ ತಮ್ಮನ ಮೇಲೆ ಟಾರ್ಗೆಟ್ ಮಾಡೋಕ್ಕಲ್ಲ. ನನ್ನ ತಂದೆ ಮಂತ್ರಿ ಸ್ಥಾನವನ್ನು ತಪ್ಪಿಸ್ಬೇಕು, ಅವ್ರ ಮೇಲೆ ಟಾರ್ಗೆಟ್ ಮಾಡಬೇಕು, ಅವ್ರ ಮೇಲೆ ಗೂಬಾ ಕೂರಿಸ್ಬೇಕು ಅಂತ ಇದನ್ನು ಮಾಡಿದ್ದಾರೆ. ಮಾಧ್ಯಮ ಮಿತ್ರರೇ, ನಾನು ಒಬ್ಬ ಒಳ್ಳೆ ಮಗನಂತೂ ಆಗಕ್ಕಾಗಿಲ್ಲ. ಎಲ್ಲ ರೀತಿಯಲ್ಲಿ ಯಾವಾಗಾದರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ನಾನು ಹೆಂಗೋ ಕಷ್ಟಪಟ್ಟು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಸ್ಥಾನಮಾನ ತಗೊಂಡು ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ಹೆಸರು ತರೋಣ, ಒಳ್ಳೆ ಒಂದು ಮೊಮೆಂಟಮ್ ಆಗಬೇಕು, ನಾನು ಒಬ್ಬ ಒಳ್ಳೆ ಮಗ ಆಗಬೇಕು. ನನ್ನ ತಂದೆ ಹೆಂಗೆ ಅವ್ರು ತಾತಾಗಿದ್ದಾರೆ ಅದೇ ರೀತಿ ನಾನು ಒಳ್ಳೆ ಒಬ್ಬ ಮಗ ಆಗಬೇಕು ಅಂತ ಪ್ರಯತ್ನ ಪ್ರತಿ ಬಾರಿ ಪಡ್ತೀನಿ. ಆದರೆ ಯಾವುದೋ ಒಂದು ಕೇಸನ್ನು ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡಬೇಕು, ನಮ್ಮನ್ನು ಹಾಳು ಮಾಡಬೇಕು, ನನ್ನ ತಂದೆಗೆ ಅವ್ರಿಗೆ ಸ್ಥಾನಮಾನ ಸಿಕ್ಕೇ ಇರಬೇಕು, ಟೈಮಿಂಗ್ ಮಾಡ್ತಾ ಇದ್ದಾರೆ. BJP ಅವರು ಇದು ಆಗಿದ್ದು 2020ರಲ್ಲಿ ಸದನದಲ್ಲಿ BJP ಅವರೇ ಹೇಳಿದ್ದಾರೆ ಏನೋ ಬಿಡ್ಕಾಯಿನಲ್ಲಿ ಏನು ಆಗೋದನ್ನ ಇಲ್ಲ ಅಂತ. SIT ಅವ್ರು ಮಾಡಿದ್ದಾರೆ, SITಯಲ್ಲಿ ಏನೂ ಬಂದಿಲ್ಲ. ಆದರೆ ನಲ್ಪಾಡ್ ಅವ್ರ ಮೇಲೆ ನನ್ನ ಮೇಲೆ ನನ್ನ ತಮ್ಮನ ಮೇಲೆ ಇವಾಗ ರೇಡ್ ಆಗಿದೆ. 21 ಅವರ್ ಅವ್ರು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರು ಬಂದಿದ್ರು, ಅವ್ರು ಮಾಡಿದ್ದಾರೆ, ಅವ್ರು ನೋಡ್ಕೊಂಡಿದ್ದಾರೆ, ಎಲ್ಲ ಥರ ಮಾಡ್ಕೊಂಡಿದ್ದಾರೆ. 21 ಅವರ್ಸ್ ಆದಮೇಲೆ ಬರೀ 2 ಮೊಬೈಲ್ ಫೋನನ್ನು ತೊಗೊಂಡೋಗಿದ್ದಾರೆ ನಮ್ಮ ಮನೆಯಲ್ಲಿ. ಒಂದು ನಯ ಪೈಸೆ ಬೇರೆ ಏನೂ ಸಿಕ್ಕಿಲ್ಲ. ಬೇರೆ ಕೆಲವು ಮಾಧ್ಯಮದವರು 37 ಲಕ್ಷ ಸಿಕ್ತು, ಹೆಲಿಕಾಪ್ಟ್ರಲ್ಲಿ ಬರೋದು, ಆ ಹೆಲಿಪ್ಯಾಡ್ ಎಲ್ಲಿದೆ ಅಂತ ನಾನು ಗೊತ್ತಾಗಬೇಕಿತ್ತು. ನಮ್ಮ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿ 37 ಲಕ್ಷ. ಜನಾಂಗದ ಬಗ್ಗೆ ಮತ್ತು ಸಮಾಜದಲ್ಲಿ ಅಶಾಂತಿ ನೆಲಮಂಗಲದಲ್ಲಿ ಇವತ್ತು ಎಲ್ಲ ಜನಾಂಗ ಜಾತಿಗಳು ಎಲ್ಲರೂ ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದೀವಿ. ಸೊ ಹೀಗಿದ್ದಾಗ ಜಾತಿಗಳ ಮಧ್ಯೆ ಒಡಕನ್ನು ತಂದು ನಮ್ಮನ್ನೇ ಹೊಡೆದಾಡಿಸಿ ಒಂದು ಅಶಾಂತಿ ಮೂಡಿಸಬೇಕು ಅನ್ನೋ ಒಂದೇ ಕಾರಣದಿಂದ ಇವತ್ತು ಈ ರೀತಿ ಫೇಸ್ಬುಕ್ ಪೇಜ್ಗಳಲ್ಲಿ ಬರ್ಕೊಳ್ಳೋದು, ಪ್ರಚೋದನೆ ಕೊಟ್ಟು ಏನು ನಮ್ಮ ಮಧ್ಯೆ ಹೊಡೆದಾಟಗಳನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಬ್ಬ ಕಿಡಿಗೇಡಿ ಏನು ಮಾಡಿದ್ದಾನೆ ಅದಕ್ಕೆ ಕಾನೂನು ರೀತಿ ಇವತ್ತೇನು ನಾವು ಇನ್ಸ್ಪೆಕ್ಟರ್ ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ. ಕರೆಕ್ಟಾಗಿ FIR ರಿಜಿಸ್ಟರ್ ಮಾಡಿ ಅವನ್ನ ಬಂಧಿಸಿ ನೆಲಮಂಗಲ ತಾಲೂಕಿಗೆ ಇದು ಮೆಸೇಜ್ ಆಗಬೇಕು. ಯಾರು ಯಾವ ಜನಾಂಗದ ಮೇಲೂ ಈ ರೀತಿ ತುಚ್ಛವಾಗಿ ಕೀಳಾಗಿ ಮಾತಾಡೋ ಅಂಥದ್ದನ್ನ ಆ ಚಾನ್ಸನ್ನು ತಗೋಬಾರ್ದು. ತಾವೇನು ಇವತ್ತು ಕ್ರಮ ತಗೋತೀರಿ, ಇದು ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ತಾಲೂಕಲ್ಲಿ. ಹಾಗಾಗಿ ಈ ಕಿಡಿಗೇಡಿ ಮೇಲೆ ಏನಿವತ್ತು ಯಾವ ಕಾನೂನಲ್ಲಿ ಯಾವ್ಯಾವ ಸೆಕ್ಷನ್ನಲ್ಲಿ ಎಲ್ಲೆಲ್ಲಿ ಅವನು ಅಪರಾಧ ಮಾಡಿದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ನಾವು ಕಂಪ್ಲೇಂಟಲ್ಲಿ ಕೂಡ ದಾಖಲು ಮಾಡಿದ್ವಿ. ಸೆಕ್ಷನ್ನು 196ಅಲ್ಲಿ BNS ಮತ್ತು 352 ಹಾಗೆ 353 ಮತ್ತು IT ಆ್ಯಕ್ಟಲ್ಲಿ ಅವ್ರ ಮೇಲೆ FIR ಮಾಡಿ ದಯವಿಟ್ಟು ಅವ್ರ ಮೇಲೆ ಸೂಕ್ತ ಕ್ರಮವನ್ನು ತಗೋಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ.